ಹಾಯ್. ಆಲ್ಮೋಸ್ಟ್ ಕೆಲವ್ರು ಎಕ್ಸಾಮ್ ಮುಗ್ಸ್ಯಾರ ಅನ್ಕೊಂತೀನಿ. RRB ಗ್ರ್ಯಾಜುಯೇಟ್‌ದ. ನಂದಿನ್ನೂ ಮುಗುದಿಲ್ಲ. ನಂದಿನ್ನೂ ಐತಿ. ಸೊ ಯಾರ್ಯಾರ್ ಹೆಂಗ್ ಎಕ್ಸಾಮ್ ಆಗೈತಿ ಅಂತ ಆಲ್ಮೋಸ್ಟ್ ಎಲ್ಲ ಹೇಳಿರಿ. ಚಲೋ ಕೆಲವ್ರು ಚಲೋ ಆಗೈತಿ, ಕೆಲವ್ರು ಅಟೆಂಪ್ಟ್ ಕಡಿಮೆ ಮಾಡಿರಿ, ಅಕ್ಯುರಸಿ ಮಾಡಿರಿ, ಏನೇನೋ ಆಗೈತಿ. ಬಿಡ್ರಿ. ನೆಕ್ಸ್ಟ್ ಏನ್ ಮಾತಾಡೋಣ? ನೆಕ್ಸ್ಟ್ ಪ್ಲಾನ್ ಏನೈತಿ? ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತೇಳಿ. ನೋಡ್ರಿ ನಂಗೆ ಆಗ್ಲೇ ಮುಂಚೆಯಿಂದ್ರ ಭಾಳ ಜನ ಕೇಳ್ತಿದ್ರಿ. ಸೊ ಅಂಡರ್ ಗ್ರಾಜುಯೇಟ್ ಬಗ್ಗೆ ಕೂಡ ವಿಡಿಯೋ ಮಾಡ್ರಿ ಅಂತೇಳಿ. ಮತ್ತೆ SSC GDದು ಕೂಡ ಭಾಳ ಬಂದ್ವಿ ಕಮೆಂಟ್ ಹಾಕಿದ್ರಿ. SCD ಬಗ್ಗೆ ವಿಡಿಯೋ ಮಾಡಂತ್ರಿ. ಮತ್ತೆ ಅಗ್ನಿವೀರ, ಮತ್ತೆ RRBದಾಗ ಗ್ರೂಪ್ ಡಿ, ಮತ್ತೆ CGL, CHL, MTS ಆಲ್ಮೋಸ್ಟ್ ಇವೆಲ್ಲ ಸೇಮ್ ಅದಾವ. ಇವ್ನು ಕೂಡ ಓದ್ತಿರ್ತೀರಿ ಭಾಳ ಜನ. ಈಗ ಏನಪ್ಪಾ ಅಂದ್ರೆ ವಿಡಿಯೋದಾಗ ಮೇನ್ಲಿ ಏನಂತಂದ್ರೆ ನೀವು ಭಾಳ ಜನ ಓದ್ತಿರ್ತಿರ್ಲೆ, ಓದೋ ಸ್ಟೈಲ ಕೆಲವೊಬ್ರು ಒಂಥರ ಇರುತ್ತೆ. ಆ ಟೈಪ್ ನೀವು ಹುಯ್ಯತ್ ಎಲ್ಲ ಹೋದ್ರೆ ಕೆಲಸ ಆಗಂಗಿಲ್ಲ. ಸೊ ನಾವು ಕಡಿಮೆ ಟೈಮ್ನಾಗ ಜಾಸ್ತಿ ಹೆಂಗೆ ಓದ್ಬೇಕು, ನಾವು ಏನು ಓದ್ಬೇಕು ಏನು ಓದಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾ ಸೀರಿಯಸ್ ಆಗ್ಬೇಕಾದ್ರೆ ನಂದು ಲಾಸ್ಟ್ ಟೈಮ್ ಏನೋ RRB ಆಗಿತ್ಲೆ ಅಂಡ್ ಗ್ರಾಜುಯೇಟ್‌ದ. ನಾವು ಹುಯ್ಯತ್ ಓದಿರಲಿಲ್ಲ. ಆಲ್ಮೋಸ್ಟ್ 2 ತಿಂಗಳು ಓದಿದ್ದೆ ಅನ್ಕೊಂತೀನಿ. ಬಟ್ ಅದು 2 ತಿಂಗಳು ಓದಿದ್ರೆ ಆಗೈತೆ ಅಂದ್ರೆ ಹಂಗಂತ ಎಲ್ಲ ನಾ 2 ತಿಂಗಳು ಪರ್ಫೆಕ್ಟ್ ಆಗಿನಂತಲ್ಲ. ನನಗೆ ಮೊದಲು ಏನಿತ್ತಲ್ಲ ಫೌಂಡೇಶನ್ ಇತ್ತು. ಹಾಗಾಗಿ ಮ್ಯಾಥ್ಸ್ ಒಳಗೆ ಏನು ಫೌಂಡೇಶನ್ ಐತ್ಲ, ಸೊ ಬೇಸಿಕ್ಸ್ ಏನೈತ್ಲೆ, ಸೊ ನಾ ಪ್ರತಿಯೊಂದು ಹೇಳ್ಕೊತ ಬಂದೀನಿ. ಭಾಳ ಜನ ಅಂತಿರ್ತೀರಿ, ಇಲ್ಲ ನನ್ನ ಮ್ಯಾಥ್ಸ್ ಕ್ಲಿಯರ್ ಆಗವಲ್ತು, ನಾನು ಮ್ಯಾಥ್ಸ್‌ನ ಎಲ್ಲ ಸಾಲ್ವ್ ಮಾಡ್ತೀನಿ, ಎಲ್ಲ ಸಿಲೆಬಸ್ ಮುಗ್ಸೀನಿ, ಬಟ್ ನನಗೆ ಎಕ್ಸಾಮ್‌ದಾಗ ಹೋದ ಕೂಡಲೇ ಬ್ಲ್ಯಾಂಕ್ ಆಗ್ತು ಏನು ಹಾಕೋಣ ಅಂತೀರಿ. ಹಂಗಾಗಿ ಏನು ಮಾಡ್ತಂದ್ರೆ ಏನು ಎಸ್ ಏನಿಲ್ಲ. ಸೊ ಅಂಡರ್ ಗ್ರಾಜುಯೇಟ್ ಒಳಗೆ ಕೂಡ ಕೆಲವೊಂದು ಟಾಪಿಕ್ಸ್ ಅದಾವ. ಈಗ ಅಲ್ಲೇ ನೋಡಿರ್ತಿರಲ್ಲ, ಇಷ್ಟು ದಿವಸ ನಿಮ್ಗೆ ಗೊತ್ತಾಗಿರುತ್ತೆ. ನಾ ಹೇಳಿದ ಟಾಪಿಕ್ಸ್ ನಿಮ್ಗೆ ಎಕ್ಸಾಮ್ದಾಗ ಹೆಂಗೆ ಬರ್ತಾವೆ ಕ್ವಶನ್ಸ್ ಬರತ್ತಾವ ಇಲ್ಲೋ ಒಂದ್ಸಲ ಕಮೆಂಟ್ನಾಗ ಹಾಕ್ರಿ. ಕೆಲವೊಬ್ರು ನಂಗೆ ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿರಿ, ಹೊಸದು ಹಾಕಿರಿ, ಅವ್ರಿಗೆಲ್ಲ ಓಕೆ ಥ್ಯಾಂಕ್ಸ್, ವೆರಿ ಗುಡ್, ಭಾಳ ಚಲೋ. ಬಟ್ ನೀವು ಎಕ್ಸಾಮ್ ಬರ್ದಿದ್ರ, ನನ್ನ ವಿಡಿಯೋ ನೋಡಿದ್ರಿ ಅಂದ್ರೆ ಹೆಂಗೆ ಅದಾವ ಅಂತೇಳಿ ಕಮೆಂಟ್ ಹಾಕಿರಿ. ನಾ ಹೇಳಿದ್ದು ಕ್ವಶನ್ಸ್ ಬಂದಾವಿಲ್ಲೋ, ನಾ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿಲ್ಲ. ಆ ಟಾಪಿಕ್ಸ್ 2 ಕ್ವಶನ್ಸ್ ಬಂದಾವ. ಆಲ್ಮೋಸ್ಟ್ 90% ಕ್ವಶನ್ಸ್ ನಾ ಹೇಳಿದ ಟಾಪಿಕ್ಸಿಂದ ಬಂದಾವ ಅಂತ ನನಗೆ ಹೇಳಿದ್ರೆ ಗೊತ್ತಾಗೈತಿ. ನಿಮಗೆ ಹೆಂಗೆ ಅನಿಸಿದೆ ಅಂತ ಒಂದ್ಸಲ ಕಮೆಂಟ್ ತಿಳಿಸ್ರಿ. ನೆಕ್ಸ್ಟ್ ಅದೇ ಟೈಪ್ನ ಅಂಡರ್ ಗ್ರಾಜುಯೇಟ್ ಕೂಡ ವಿಡಿಯೋ ಮಾಡ್ತಾನೆ ಆದಷ್ಟು ಬೇಗ. ನಂದು 25ಕ್ಕೆ ಎಕ್ಸಾಮ್ ಐತಿ. ಸೊ 25ಕ್ಕೆ ನಾ ಎಕ್ಸಾಮ್ ಮುಗಿಲಿ, ಮುಗಿದ್ಕೂಡಲೇ ಫಸ್ಟ್ ಅಂಡರ್ ಗ್ರಾಜುಯೇಟ್ ಮಾಡ್ತನು, ಆಮೇಲೆ SSC GDದು ಮಾಡ್ತನು, ಆಮೇಲೆ ಅಗ್ನಿವೀರ, ಆಮೇಲೆ RRB ಗ್ರೂಪ್ ಡಿ, CHSL, MTS ಏನಲ್ಲ, SSC ಏನು ಎಕ್ಸಾಮ್ ಅದಲ್ಲ, ಇವೆಲ್ಲ ಒಂದೇ ಸಲ ಮುಗಿಸೋನು. ಯಾಕಂದ್ರೆ SSC ಏನಾಗತೈತಿ, ನೀವು ನೋಡ್ಬೋದು ಭಾಳ ಸ್ಕ್ಯಾಮ್ ಆಗತ್ತವ, ಕಂಡಾಪಟ್ಟಿ ಭಾಳ ಕಡೆ ಸ್ಕ್ಯಾಮ್ ಆಗತ್ತವ. ಮೊನ್ನೆ CHSL ಒಂದು ಫೈನಲ್ ಸ್ಕೋರ್ ಬಂದಿದ್ದು ನೋಡಿರ್ಬೋದು. ಕಂಡಾಪಟ್ಟಿ ಭಾಳ ಹೊಲಸು ಮಾಡ್ಯಾರ. ನಾರ್ಮಲೈಸೇಷನ್ ಹೆಸರೊಳಗೆ ಮೈನಸ್ ಮಾಡ್ಯಾರ. 50-60 ಮೈನಸ್ ಮಾರ್ಕ್ಸ್ ಅದಾವ ನೋಡಿ. ನಾ ಕೆಲವೊಂದು 30-40 ಮಾರ್ಕ್ಸ್ ನೆಗೆಟಿವ್ ಮಾಡ್ತಾ ಇರ್ತಾರೆ ನಾರ್ಮಲೈಸೇಷನ್ದಾಗ. ಹಾಗಾಗಿ ಆದಷ್ಟು ನಾವು ರೈಲ್ವೆ ಜಾಸ್ತಿ ನೋಡೋಣ ಅಂತ. ರೈಲ್ವೆ ಚಲೋ ಐತಿ. GDದು ನೀವು ಆಲ್ಮೋಸ್ಟ್ ಅದು ಚಲೋ ಐತಿ. GD ಒಳಗೆ ಗದ್ದಲಾಗತ್ತಿಲ್ಲ, ಆಗತ್ತಿರ್ಬೋದು, ಬಟ್ ಹೊರಗೇನು ಅಷ್ಟೊಂದು ಕಾಣಿಲ್ಲ. ಇನ್ನು ಅಗ್ನಿವೀರ ಅಂತೂ ಯಾರು ಓದಿದ್ರೆ ಅವ್ರಿಗೆ ಹೇಳ್ತೀನಿ. ಸರಿ, ಏನು ಹೇಳ್ತೀನಿ ನೋಡ್ರಿ ಈ ವಿಡಿಯೋದಾಗ. ಮೇನ್ಲಿ ನಂದು 25ಕ್ಕೆ ಎಕ್ಸಾಮ್ ಮುಗಿದಿಲ್ಲ. ಸೊ ಅಲ್ಲಿ ಮಟ್ಟ ನಾ ಪ್ರತಿಯೊಂದು ಗ್ರೂಪ್ ಯಾವ ಟಾಪಿಕ್ಸ್ ನೀವು ಓದಿದ್ರೆ ಸಾಕ ಅನ್ನೋ ವಿಡಿಯೋ ಮಾಡ್ತನು. ಸೊ ಅಷ್ಟು ಟಾಪಿಕ್ ಹೋದ್ರೆ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಅನ್ನುವಂಗೆ ಒಂದು ವಿಡಿಯೋ ಮಾಡಿದ್ನು. ಹೆಂಗೆ ಈಗ ಮಾಡಿದ್ನಲ್ಲ ಗ್ರಾಜುಯೇಟ್ ಎಕ್ಸಾಮ್ಗೆ, ಆ ಟೈಪ್ ಮಾಡ್ತು. ಬಟ್ ಅದ್ರ ಜೊತೆಗೆ ಮ್ಯಾಥ್ಸ್ ಯಾರ್ಯಾರಿಗೆ ಟಫ್ ಅನ್ಸುತ್ತಲ್ಲ, ಪೂರಾ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಮ್ಯಾಥ್ಸ್ ಟೀಚ್ ಮಾಡ್ದು ಫ್ರೀದಾಗ. ಮತ್ತು ನೀವು ನಿಮ್ಮ ಕೋಚಿಂಗ್ ನೋಡ್ತಿರ್ತಿರಲ್ಲ, ಸೊ ನಿಮ್ಮ ಕೋಚಿಂಗ್ ನೋಡೋದು ಅನ್ನಿಸ್ತಿರ್ಬೋದು. ಆ ಥರ ಕ್ವಾಲಿಟಿ ಬರೋದು ಡೌಟ್. ಆ ಥರ ನೋಡಕ್ಕೆ ಚಂದ ಇರಂಗಿಲ್ಲ, ಬಟ್ ಕ್ವಾಲಿಟಿ ಇರ್ತೈತಿ, ಕಂಟೆಂಟ್ ಇರ್ತೈತಿ. ನೀವು ನೋಡ್ರಿ ಸಾಕಪ್ಪ, ಇದನ್ನೊಂದು ನೋಡ್ರಿ ಸಾಕಪ್ಪ, ನನಗೆ ಯಾವುದು ಕೋಚಿಂಗ್ ಅವಶ್ಯಕತೆ ಇಲ್ಲ ಅನ್ಬೋದು ನೀವು. ಆಲ್ವೆಲ್ ನಾನು ನಿಮಗೆ ಮ್ಯಾಥ್ಸ್ ಏನಿಲ್ಲ A to Z ಎಲ್ಲ ಹೇಳ್ಕೊಡ್ತೀನಿ ಪಕ್ಕ, ಪೂರಾ ಫ್ರೀದಾಗ. ಏನು ₹1 ಇಲ್ಲ. ಇನ್ನು ಟೆಲಿಗ್ರಾಮ್ದು ಲಿಂಕ್ ಕೆಲವ್ರು ಹಂಗೆ ಕಮೆಂಟ್ ಆಗಿ ಕೇಳ್ತಿರ್ತಾರೆ, ಬ್ರೋ ಟೆಲಿಗ್ರಾಮ್ ಜಾಯ್ನ್ ಆಗಕ್ಕೆ ಪೇ ಮಾಡ್ಬೇಕಣ್ಣ ಅಂತೇಳಿ. ಏನೂ ಇಲ್ಲ, ಜೀರೋ. ಸೀದಾ ಬರ್ರಿ, ಅಲ್ಲಿ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಒತಕ್ರಿ ಹೋಗ್ರಿ, ಜಾಯ್ನ್ ಆಗ್ರಿ, ಮುಗಿದು ಅಷ್ಟೇ, ಭಾಳ ಏನಿಲ್ಲ. ಅಲ್ಲಿ ಮತ್ತು ಡಿಸ್ಕಷನ್ ಚಾನಲ್ ಅಂತ ಒಂದು ಗ್ರೂಪ್ ಐತಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆದ್ರೆ ನಿಮ್ಗೇನು ಡೌಟ್ ಇದ್ರೆ ಅಲ್ಲಿ ಕಮೆಂಟ್ ಹಾಕ್ರಿ. ನಿಮ್ಮ ಫೋಟೋ ಇದ್ರೆ ಫೋಟೋ ಹಾಕ್ರಿ, ನಿಮ್ದು ಯಾವ ಡೌಟ್ ಇದ್ರೆ. ನಾರ ಮಾಡಿ ಹಾಕ್ತಿಲ್ಲ, ಯಾರೊಬ್ಬರು ಸಾಲ್ವ್ ಮಾಡಿ ಹಾಕ್ತಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡಿರಿ, ಸಾಲ್ವ್ ಮಾಡಿರಿ ಅಷ್ಟೇ. ಇವಾಗ ಏನದಲ್ಲ 5 ಪೋಸ್ಟ್ ಏನಿಲ್ಲ, ಎಲ್ಲಕ್ಕೂ ಸೆಪ್ರೇಟಾಗಿ ವಿಡಿಯೋ ಅಂದ್ರೆ ಮಾಡಿ ಹಾಕ್ತೀನಿ 100% ಆದಷ್ಟು ಜಲ್ದಿ. ನನ್ನ ಎಕ್ಸಾಮ್ ಮುಗಿಲಿ. ಮ್ಯಾಥ್ಸ್ ಏನೈತಿಲ್ಲ ಪೂರಾ A to Z, ಮ್ಯಾಥ್ಸ್ ರೀಸನಿಂಗ GKನ ಪೂರಾ ಪ್ರಾಮಿಸ್ ಮಾಡಿಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಪಕ್ಕ ಮಾಡ್ತೀನಿ ಅದನ್ನು. ಮ್ಯಾಥ್ಸ್ ರೀಸನಿಂಗ್ ಮಾತ್ರ ನಿಮ್ಗೆ ಪರ್ಫೆಕ್ಟ್ ಹೇಳ್ತೀನಿ. ಯಾವುದೇ ಎಕ್ಸಾಮ್ ಬರೆದ್ರು ಪರ್ಫೆಕ್ಟ್ ಆಗಬೇಕು. ಯಾವ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ, ನೀವು ಕರೆಕ್ಟಾಗಿ ಫಾಲೋ ಮಾಡಿರಿ. ಕೋಚಿಂಗ್ ಹೋಗಿರ್ತಾರಲ್ಲ ಅವ್ರಿಗೆ ಒಂದು ಲೆವೆಲಿಗೆ ಜಾಸ್ತಿನೇ ಹಾಕಿರಿ ನೀವು, ಆ ಲೆವೆಲಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಮ್ಯಾಥ್ಸ. ಆ್ಯಕ್ಚುಲಿ ಮ್ಯಾಥ್ಸ್ ಅನ್ನೋದು ಒಂಥರ ಹೆಂಗಂದ್ರೆ ನಿಮಗೆ ಅವಾಗ ಹೇಳಕ್ಕೆ ಚಲೋ ಮಾಡಿ ಅವಾಗ ಹೇಳ್ತಾನು. ಯಾಕಂದ್ರೆ ಅವಾಗ ಹೇಳ್ತಾನೆ ಸರಿ ಅಷ್ಟೇ. ಇನ್ನು ಎಕ್ಸಾಮ್ ಯಾರು ಮುಗಿಸಿರೋ ಒಂದ್ಸಲ ಕಮೆಂಟ್ ತಿಳಿಸ್ರಿ ಹೆಂಗೆ ಆಗೈತೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಭಾಳ ಜನ ಹೇಳಿರಿ, ಬಟ್ ಯಾರು ಹೇಳಿಲ್ಲ ಅಂದ್ರೆ ಕಮೆಂಟ್ ತಿಳಿಸ್ರಿ. ಸರಿ, ಅಷ್ಟೇ ವಿಡಿಯೋದಾಗ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ದೆ ಅಷ್ಟು ಬೇಗ. ಸಿಗು ಮುಂದಿನ ವಿಡಿಯೋದಾಗ. ಭಾಳ ಜನ ವಿಡಿಯೋ ಹಾಕಿರ್ಕಿಲ್ಲ, ಹಂಗಾಗಿ ನಾ ಇವತ್ತು ಇದನ್ನ ಹೇಳಕತ್ತೆ. ಇವತ್ತು ಏನು ವಿಡಿಯೋ ಹಾಕ್ಲೇಬೇಡ ಅನ್ನತ್ತಿದ್ದೆ, ಬಟ್ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ, ಕಮೆಂಟ್ ಹಾಕ್ರಿ, ಲೈಕ್ ಮಾಡಿರಿ. ಲೈಕ್ ಯಾರು ಮಾಡಂಗಿಲ್ಲ ಹೇಳೋ ಮಟ್ಟ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿರಿ. ಅಷ್ಟು ಇರ್ತಾರೆ ಕೋಚಿಂಗ್ ಹೋಗೋಕ್ಕಾಗಲ್ಲ ಅವರು, ಅವ್ರು ಶೇರ್ ಮಾಡಿರಿ. ಇನ್ನು ಕೋಚಿಂಗ್ ಹೋದಾರಂತರು ಹೋಗಿ ಬಂದಾರ, ಅವ್ರು ಇಷ್ಟ, ಅವ್ರು ನೋಡೋದು ಬಿಡೋದು. ಯಾಕಂದ್ರೆ ನಾ ಸ್ಟಾರ್ಟ್ ಮಾಡ್ತೀನಿಲ್ಲ, ನನಗೆ ಗೊತ್ತೈತೆ ನಾ ಹೆಂಗೆ ಹೇಳ್ತೀನಿ ಅಂತೇಳಿ. ಅದ್ರ ಮೇಲೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸರಿ, ಸಿಗು ನೋಡಿದಾಗ ಆರಾಮಿರಿ, ಮಸ್ತ್ ಇರಿ.